ಡ್ರೀಮ್ ಕನಸು ಇದೊಂದು ಶಕ್ತಿವಂತವಾದ ಮಾತು. ಈ ಕನಸನ್ನ ನನಸು ಮಾಡೋ ದಾರಿಯಲ್ಲಿ ಎಷ್ಟೋ ಸತಿ ಸೋತೋಗ್ತಿವಿ. ಆಗ ಆ ಬಾಧೆ ಹೇಗಿರುತ್ತಂದ್ರೆ ನಮ್ಮಲ್ಲಿರೋ ಆ ಎನರ್ಜಿ ಮುಗ್ದೋದಾಗೆ, ನಮ್ಮ ಗುರಿ ಮುಟ್ಟೋಕೆ ಬೇಕಾಗಿರೋ ಆ ಎಲ್ಲಾ ದಾರಿ ಕ್ಲೋಸ್ ಆದಾಗೆ ಅನ್ಸುತ್ತಲ್ವಾ. ಆಗ ನಾವೇನ್ ಮಾಡ್ಬೇಕು? ಸೋಲಿಗೆ ತಲೆ ತಗ್ಸೋದ್ ಬಿಟ್ರೆ ಬೇರೆ ದಾರಿ ಇಲ್ವಾ? ಒಂದ್ ಬಾಲು ಗೋಡೆಗೆ ಹೊಡೆದ್ರೆ ಅದ್ ಹೇಗೆ ಮತ್ತಷ್ಟು ಬಲದಿಂದ ಪುಟಿದೇಳುತ್ತೋ, ಜೀವನದಲ್ಲೂ ಅಷ್ಟೇ ವಿಧಿ ನಮ್ಮನ್ನ ನೆಲಕ್ಕಾಕಿ ಹೊಡೆದ್ರೆ ಮತ್ತಷ್ಟು ವೇಗವಾಗಿ ಎದ್ದೇಳ್ಬೇಕು. ತುಂಬಾ ಜನರನ್ನ ಈ ವಿಧಿ ಅನ್ನೋದು ಸೋಲ್ಸ್ಬಿಡುತ್ತೆ. ಆದ್ರೆ ಯಾರು ಕೂಡ ವಿಧಿಯನ್ನ ಓಡಿಸ್ಬೇಕು ಅಂತ ನೋಡಲ್ಲ. ನಾವು ಕೂಡ ಅದೇ ರೀತಿ ಆಲೋಚನೆ ಮಾಡ್ದೆ ವಿಧಿ ಕೈಯಲ್ಲಿ ಸೋತೋಗಣ್ವಾ? ಇಲ್ಲ, ಅದು ಸಾಧ್ಯವಿಲ್ಲ. ಆ ವಿಧಿಗೂ ಕೂಡ ಎದುರು ನಿಂತು ಅಂದುಕೊಂಡ ಗುರಿ ಕಡೆಗೆ ನಡಿಲೇಬೇಕು. ಅದಕ್ಕೆ ಬೇಕಾಗಿರೋದು ಧೈರ್ಯ, ಸಾಹಸ, ದೃಢವಾದ ಆಲೋಚನೆ. ನಮ್ಮನ್ನ ಯಾರು ನಂಬದ ಸಮಯದಲ್ಲಿ ನಾವೇನು ಅಂತ ನಿರೂಪಿಸ್ಕೊಳ್ಳೋಕೆ ಎಲ್ರಲ್ಲೂ ಒಂದು ಸಿಂಹ ಇರುತ್ತೆ. ಆದ್ರೆ ಕೆಲವರು ಅದನ್ನ ಮನಸ್ಸನ್ನ ಬೋನಿನಲ್ಲಿ ಬಂದಿಯಾಗಿಸ್ಬಿಟ್ಟಿದ್ದಾರೆ. ನಮ್ಮ ಡ್ರೀಮ್ ನ ನೆರವೇರಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಇಲ್ವಾ? ಹೋರಾಡೋಕೆ ಸಿದ್ಧವಿಲ್ವಾ? ಸಿದ್ಧವಿದ್ರೆ ನಮ್ಮೊಳಗಿರೋ ಸಿಂಹವನ್ನ ಹೊರಗೆ ಬರೋ ಆಲೋಚನೆ ಮಾಡಿ ಸಾಧನೆ ಅನ್ನೋ ಹಸಿವನ್ನ ತೀರಿಸ್ಕೊಳ್ಬೇಕು. ನಾನು ಅದಾಗ್ತೀನಿ, ಅದನ್ನ ಸಾಧಿಸ್ತೀನಿ ಅನ್ನೋ ಬಡಾಯಿ ಮಾತನ್ನ ಹೇಳೋದಲ್ಲ. ಸಾಧಿಸೋಕೆ ಹಗಲು ರಾತ್ರಿ ಕಷ್ಟ ಪಡ್ಬೇಕು. ನಮ್ ಸುತ್ತ ಇರೋ ವಿರೋಧಿಗಳೇ ನಮ್ ಮೇಲೆ ಡೌಟ್ ಇರಬಹುದು. ಲೋ ನಿನ್ಗ್ಯಾಕೋ ಅದು ಅಂತ ಅವಹೇಳನ ಮಾಡ್ತಿರ್ಬಹುದು. ಆದ್ರೆ ನಮ್ಗೇನು ಬೇಕಂತ ನಮಗ್ ಮಾತ್ರ ಗೊತ್ತು. ನಾವೇನೆಲ್ಲ ಸಾಧಿಸಬಹುದು, ನಮ್ಮಲ್ಲಿರೋ ಶಕ್ತಿ ಕೂಡ ನಮ್ಗೇನೆ ಗೊತ್ತಿರೋದು. ಇದು ನಿನ್ನ ಡ್ರೀಮ್. ನಿನ್ನ ಡ್ರೀಮ್ಗೋಸ್ಕರ ಯಾರು ಬರಲ್ಲ. ಅದಕ್ಕೆ ನಾವೇ ಪ್ರಯತ್ನ ಪಡ್ಬೇಕು. ಆ ಡ್ರೀಮ್ಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಸಾಧ್ಯವಾದ್ರೆ ಅದನ್ನ ಹೇಗೆ ಹಾಳು ಮಾಡ್ಬೇಕು ಅಂತ ನೋಡೋ ಜನರ ನಡುವೆ ನಮ್ಮ ಪಯಣ. ನಾವ್ ಎಷ್ಟೇ ಕಷ್ಟಪಟ್ರು ಗೆಲುವು ಸಿಕ್ತಿಲ್ಲ ಅಂದ್ರೆ ನಮ್ಗೋಸ್ಕರ ಒಂದು ವಾಕ್ಯ ಇದೆ ಮಿತ್ರ, ಎಮ್ಮೆಗೆ ಹುಲ್ ಸಿಕ್ದಷ್ಟು ಈಸಿಯಾಗಿ ಸಿಂಹಕ್ಕೆ ಜಿಂಕೆ ಸಿಗಲ್ಲ. ನೀನ್ ಸಕ್ಸಸ್ ಆಗೋವರ್ಗೂ ನಿನ್ನ ಪ್ರಯತ್ನ ಬಿಡ್ಬೇಡ. ಬೇರೆಯವ್ರ ಮುಂದೆ ನಮ್ಮನ್ನೇ ನಾವು ಕೀಳಾಗಿ ನೋಡೋದ್ ಬಿಡ್ಬೇಕು. ಅದು ಆತ್ಮಹತ್ಯೆಗೆ ಸಮಾನ. ನಿನ್ಗೊಬ್ಬನಿಗೆ ಮಾತ್ರ ಗೊತ್ತು ನಿನ್ನ ಕನಸನ್ನ ಸಾಧಿಸೋಕೆ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತ. ಆಗಿರ್ಬೇಕಾದ್ರೆ ಯಾಕೆ ಬೇರೆಯವ್ರ ಮಾತಿಗೆ ಸೊಪ್ಪಾಕೋದು? ಅಸಾಧ್ಯವನ್ನ ಸಾಧಿಸಬಹುದು ಅಂತ ಎಷ್ಟೋ ಜನ ಪ್ರೂವ್ ಮಾಡಿದಾರಲ್ವಾ? ಅವರೇ ನಮ್ಮ ಕನಸಿಗೆ ಇನ್ಸ್ಪಿರೇಷನ್. ನಾವೇ ನಮ್ಮ ಕನಸಿಗೆ ಶತ್ರುವಾಗಬಾರ್ದು. ನಾವೇನೇ ಮಾಡಿದ್ರು, ಏನೇ ಓದಿದ್ರು ನಮ್ಮ ಪೂರ್ತಿ ಶ್ರದ್ಧೆ ನಮ್ಮ ಕನಸಿನ ಕಡೆ ಇರ್ಬೇಕು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನಮ್ಮ ಕನಸನ್ನ ನನಸು ಮಾಡಿ ಈ ಪ್ರಪಂಚವನ್ನೇ ಬದಲಾಯಿಸಬಹುದು. ಇದನ್ನೆಲ್ಲ ಸಾಧಿಸಬೇಕಂದ್ರೆ ಮೊದಲು ನಾವು ನಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು. ನಮ್ಮ ಮನಸ್ಸನ್ನು ಬೋನಲ್ಲಿರೋ ಸಿಂಹವನ್ನ ನಿದ್ದೆಯಿಂದ ಎಚ್ಚೆತ್ಕೊಳ್ಳೋ ಹಾಗೆ ಮಾಡಬೇಕು. ನಮ್ಮ ಮನಸ್ಸಲ್ಲಿರೋ ಆ ಸಿಂಹದ ಮೂಲಕ ನಮ್ಮ ಗುರಿಯನ್ನ ಬೇಟೆಯಾಡಬೇಕು. ನಮ್ಮಲ್ಲಿರೋ ವೀಕ್ ಮೈಂಡ್ ಸೆಟ್ ನಿಂದ, ನೆಗೆಟಿವ್ ಆಲೋಚನೆಗಳಿಂದ ನಾವು ಗೆಲ್ಲೋಕೆ ಸಾಧ್ಯವಿಲ್ಲ. ಅದು ನಮ್ಮನ್ನ ಸುಲಭವಾಗಿ ಓಡಿಸ್ಬಿಡುತ್ತೆ. ಓ ಮಿತ್ರ, ಈ ಮಾನವ ಜನ್ಮ ಒಂದು ದೊಡ್ಡ ವರ. ಅದರ ಪ್ರಯಾಣವನ್ನ ಊಹಿಸೋಕು ಸಾಧ್ಯವಿಲ್ಲ. ಎಷ್ಟೋ ಆಶ್ಚರ್ಯಗಳು ಅಡಗಿವೆ. ಸವಾಲುಗಳನ್ನ ಎದುರಿಸಿ ಸಿಂಹದಾಗೆ ಬದುಕಬೇಕು. ಸಿಂಹ ತನಗೆ ಬೇಕಾಗಿರೋ ಆಹಾರ ಸಿಗೋವರೆಗೂ ಒಂದ್ ಹೆಜ್ಜೆ ಕೂಡ ಹಿಂದಕ್ಕಿಡಲ್ಲ. ನಾವು ಅಷ್ಟೇ ಬದುಕಿರಷ್ಟು ಕಾಲ ನಮ್ಮ ಡ್ರೀಮ್ ನ ಸಾಧಿಸೋವರೆಗೂ ಒಂದ್ ಹೆಜ್ಜೆ ಕೂಡ ಹಿಂದಕ್ಕಿಡಬಾರ್ದು. ನಿನ್ನನ್ನ ನೀನು ನಂಬೋದಂದ್ರೆ ಇದೇ ಹಠ. ಸಾಧಿಸ್ತೀನಿ ಅನ್ನೋ ಛಲ ನಿನ್ನಲ್ಲಿರೋವರೆಗೂ ನೀನು ಸಾಧಿಸ್ತೀಯ. ನಿನ್ನ ಗುರಿಯನ್ನ ನೀನ್ ತಲುಪಲೇಬೇಕು. ಕೇವಲ ಕನಸನ್ನ ಕಾಣ್ತಾ ಕೂತಿದ್ರೆ ಆಗಲ್ಲ. ಸೋಂಬೇರಿತನ ಬಿಟ್ಟು ಅಂದುಕೊಂಡ ಗುರಿ ಕಡೆ ಹೆಜ್ಜೆ ಇಡು. ಬಿಡ್ಬೇಡ. ಯಾವುದೇ ಕಾರಣಕ್ಕೂ ನಿನ್ನ ಕನಸನ್ನ ನನಸಾಗೋವರೆಗೂ ಬಿಟ್ಕೊಡ್ಬೇಡ. ಎಲ್ಲಾ ಶಕ್ತಿ ನಿನ್ನಲ್ಲೇ ಇದೆ ಅನ್ನೋದನ್ನ ಎಂದಿಗೂ ಮರಿಬೇಡ.